ಎಲ್ಲಾನು ಚೆನ್ನಾಗಿ ನಡೀತಾ ಇದೆ ಅಲ್ಲ, ಏನು ಪ್ರಾಬ್ಲಮ್ಮು? ಭಾರತ ದೇಶದಲ್ಲಿ 1000ಕ್ಕೂ ಅಧಿಕವಾಗಿ ಪೊಲಿಟಿಕಲ್ ಪಾರ್ಟೀಸ್ ಇದ್ದಾವೆ. ಏನು ಪ್ರಾಬ್ಲಮ್ಮು ನಿಜವಾಗ್ಲೂ? ನಾನು ಇವತ್ತು ಅವಕಾಶದಿಂದ ಪೊಲಿಟಿಕಲ್ ಪಾರ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪೊಲಿಟಿಕಲ್ ಪಾರ್ಟಿ ಮಾಡಬೇಕು ಅಂತ ಅಂದ್ಕೊಂಡು ನಿಮ್ಮನ್ನೆಲ್ಲರನ್ನೂ ಅದರ ಸದಸ್ಯರಾಗಿ ಅಂತ ಕೇಳಬೇಕು ಅಂದ್ಕೊಂಡಿದ್ದೀನಿ. ಈ ರಾಜಕಾರಣ ಮಾಡೋಣ ಅಂತ. ಯಾಕೆ ಅಂತ ಅಂದರೆ, ನನ್ನ ಅನಿಸಿಕೆ ಪ್ರಕಾರ ಭಾರತದಲ್ಲಿ ಇರುವಂಥ ಯಾವುದೇ ರಾಜಕೀಯ ಪಕ್ಷಗಳ ಸಂವಿಧಾನವನ್ನು ನೀವು ತಗೊಂಡ್ರೆ ಯಾವ ಒಂದು ಪಕ್ಷವು ಇವತ್ತು ಸಂಘಟನೆ ಮಾಡಿಲ್ಲ ಅನ್ನೋದು ತಿಳ್ಕೊಬಹುದು. ಯಾಕಂದರೆ ನಾನು ನೋಡಿರೋಂಗೆ ಪ್ರತಿಯೊಂದು ರಾಜಕೀಯ ಪಕ್ಷವು ಅವರ ಸಂವಿಧಾನದಲ್ಲಿ ತಮ್ಮ ಒಂದು ಬೂತ್ ಲೆವೆಲ್ ಅಥವಾ ತಮ್ಮ ಒಂದು ಹಳ್ಳಿಯ ಮಟ್ಟದಲ್ಲಿ ಸಂಘಟನೆ ಮಾಡಿ ಅದಾದ ಮೇಲೆ ಆ ಒಂದು ಪಕ್ಷದ ನಾಯಕರನ್ನು ಆಯ್ಕೆ ಮಾಡಬೇಕಾಗಿದೆ ಅಂತ ಎಲ್ಲ ಪ್ರತಿಯೊಂದು ಸಂವಿಧಾನದಲ್ಲಿದ್ದರೂ ಇವತ್ತು ನೀವು ನೋಡಿದ ಹಾಗೆ ಪ್ರತಿಯೊಂದು ರಂಗದಲ್ಲೂ ಸೆಲೆಬ್ರಿಟಿ ಅಂತ ನಾವೇನು ಕರಿತೀವಿ, ಆ ಥರ ಒಂದು ಸೆಲೆಬ್ರೇಟೆಡ್ ಸ್ಟೇಟಸ್ಸಿಂದ ಒಂದು ಪೊಲಿಟಿಕಲ್ ಪಾರ್ಟಿ ಇವತ್ತೆಲ್ಲ ಕಡೆ ನಡೀತಾ ಇದೆ ಅನ್ನೋದು ಬಿಟ್ಟರೆ ನಿಜವಾಗಲೂ ಒಂದು ಆಬ್ವಿಯಸ್ಲಿ ವ್ಯಾಲ್ಯೂ ಅಂತೂ ಇಲ್ಲವೇ ಇಲ್ಲ. ವ್ಯಾಲ್ಯೂ ಸಿಸ್ಟಮ್ ಅನ್ನೋದು ಪ್ಲಸ್ ಒಂದು ಗ್ರೌಂಡೆಡ್ ಆಗಿ ಇಲ್ಲ. ಸೊ ಯಾರಿಗೂ ಏನು ಕಷ್ಟ ಇಲ್ವಲ್ಲ, ಎಲ್ಲ ಚೆನ್ನಾಗೇ ನಡೀತಾ ಇದೆ ಅಲ್ಲ ಅಂತ ಪಾಪ ತುಂಬ ಜನ ಸುಮ್ಮನೆ ಇರ್ಬೋದು. ಆದರೆ ಪ್ರತಿಯೊಬ್ಬರು ಒಂದು ದೊಡ್ಡ ಫೈಟ್ ಮಾಡ್ತಾ ಇದ್ದಾರೆ. ಏನಪ್ಪ ಅದು ಅಂದರೆ, ನಾಯಕತ್ವದ ಕೊರತೆ, ನಾಯಕನಿಲ್ಲದೆ ಇರುವಂಥ ಒಂದು ಅಭಾವ. ಈಗ ಮೊದಲಿನಿಂದ ನಾನು ಶುರು ಮಾಡಬೇಕು ಅಂತ ಅಂದ್ಕೊಂಡ್ರೆ ಲಾ ಆ್ಯಂಡ್ ಆರ್ಡರ್ನ ಕಾಪಾಡುವಂಥ ಒಂದು
ಕರ್ತವ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇರುತ್ತೆ. ಲಾ ಆ್ಯಂಡ್ ಆರ್ಡರ್ ಎನ್ಫೋರ್ಸ್ಮೆಂಟ್ ಆಫ್ ಲಾ ಅಂತ ಇಟ್ಕೊಳ್ಳಿ. ಈ ನಮ್ಮ ದೇಶದ ಕಾನೂನು ಸಂವಿಧಾನ ಏನಪ್ಪ ಹೇಳುತ್ತೆ? ದ ಆಬ್ಜೆಕ್ಟಿವ್ ಆಫ್ ದ ಗವರ್ನಮೆಂಟ್, ಅಥವಾ ನಮ್ಮ ಸಂವಿಧಾನದಲ್ಲಿರುವಂಥ ಡೈರೆಕ್ಟಿವ್ ಪಾಲಿಸೀಸ್ ಏನಂತ ಹೇಳುತ್ತೆ? ಎಲ್ಲರನ್ನೂ ಈಕ್ವಲ್ ಆಗಿ ಮಾಡಬೇಕು ಅಂತ ಇದೆ. ಡೆಮೋಕ್ರೆಟಿಕ್ ಫ್ರೇಮ್ವರ್ಕ್ ಆಗಲಿ, ಡೆಮೋಕ್ರೆಟಿಕ್ ಸಂವಿಧಾನ ಆಗಲಿ ಈಕ್ವಲ್. ಸ್ವಲ್ಪ ಜನ ರಾಜರಾಗೆ ಉಳ್ಕೊಂಡ್ಬಿಟ್ರು. ರಾಜರಾಗೆ ಉಳ್ಕೊಂಡಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಾವಿರಾರು ಜನ ರಾಜರು ಅಂತ ತಿಳ್ಕೊಳ್ಳಿ. ದೋ ದೇರ್ ವರ್ 500 princely states. ಪ್ರತಿಯೊಬ್ಬನು ಜಮೀನ್ದಾರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, they were all some or the other kind of kingdoms. There was a structure which was inherited by their hires, legal hires, so called. ಈಗ ಡೆಮೋಕ್ರಸಿ ಅಂತ ಆದಾಗ the objective of the constitution is to ensure that the objectives of the state to bring people on an uniformity, equal status, economic, social, political, ಎಲ್ಲ ಥರ. ಆದರೆ ಇದನ್ನ ಒಂದು ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. If the country's status is ranked 134 to 140 in earnings, standard of life, corruption, what is stopping you all from changing towards thinking about the country? You have no time, you don't have good heart or mind, you are feared, you have no guidance from elders, or you are okay with whatever is happening around you. ಇದೆಲ್ಲ ನಾನು ಮಾಡಿದ್ದು. ಇದು ಒಂದು ಕ್ವೆಶ್ಚನು. If 100 rupees is collected as tax from Bangalore, will you accept only if 2% is used for governance and the rest everything is misused? ಬೆಂಗಳೂರಿಂದ ಏನಿಲ್ಲ ಅಂದ್ರೂ 2 ರಿಂದ 3 ಲಕ್ಷ ಕೋಟಿಯಷ್ಟು ಟ್ಯಾಕ್ಸ್ ಸಂಗ್ರಹಣೆ ಆಗುತ್ತೆ. ಅದರಲ್ಲೂ ನಿಜವಾಗ್ಲೂ ಹೇಳಬೇಕಂದ್ರೆ ಡಿಫ್ರೆಂಟ್ ಎಕಾನಮೀಸ್ ಇನ್ ಸೋ ಕಾಲ್ಡ್ ಡೆಮೋಕ್ರಸಿ, ಬೆಸ್ಟ್ ಡೆಮೋಕ್ರಸಿ US, ಅಲ್ಲಿ 90% ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಇಲ್ಲಿ 90% ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಈವನ್ ದೋ ಇಂಡೈರೆಕ್ಟ್ ಅಂದರೆ ಜನರು ಆಸೆಪಟ್ಟು ಕಟ್ಟೋದಲ್ಲ, ನಮ್ಮಿಂದ ಇಂಡೈರೆಕ್ಟ್ ಆಗಿ ಹೆಂಗಾನ ಚಾರ್ಜ್ ಮಾಡೋದು. ಸೊ even in that situation, the tax collection is about 3,000 crores. Let us in that assume ನಮ್ಮ ವಾರ್ಡ್ಗೆ, ಮತ್ತಿಕೆರೆ ವಾರ್ಡ್ಗೆ
ಹೋದ ವರ್ಷ 75 ಲಕ್ಷ ರೂಪಾಯಿ, 3 ಲಕ್ಷ ಕೋಟಿಯಲ್ಲಿ 75 ಲಕ್ಷ ರೂಪಾಯಿ ಮಾತ್ರ ಕೆಲಸ ಮಾಡಿದಾರಂತೆ. ದಟ್ ಈಸ್ ಆಲ್ಸೋ ಐ ಟೆಲ್ ಯು, ಅದು ಏನಕ್ಕನ, ಅದರಲ್ಲೂ 5 ಲಕ್ಷ ರೂಪಾಯಿ ಕೆಲಸ ನಡೆದಿರ್ಬೋದು, 10 ಲಕ್ಷ ರೂಪಾಯಿ ಕೆಲಸ ನಡೆದಿರ್ಬೋದು, ಆ ಥರ. ಸೊ these two questions. Anyways, I would like you all to promote this platform so I can take things much ahead. So ನಾನು ಪೊಲಿಟಿಕಲ್ ಪಾರ್ಟಿನ ಮಾಡ್ತಾ ಇದ್ದೀನಿ, ಬಿಕಾಸ್ there is no political party. I'll tell you how. ನಾನು ಹೇಳ್ದಂಗೆ. So I will stop it here. I will continue with much more information, etc. So I have decided that I'm going to make a political party. We have not yet named, and it is not going to happen without people. And for the very first time, this is going to happen in a small area. This is not going to happen, let's say, even across Bangalore. ನಮ್ಮ ಮತ್ತಿಕೆರೆಯಲ್ಲಿ ಈ ಪೊಲಿಟಿಕಲ್ ಪಾರ್ಟಿನ ಮಾಡಬೇಕು ಅಂತ ಇದ್ದೀವಿ. ಮತ್ತಿಕೆರೆಯಲ್ಲಿರೋ ಜನರು ಮಾತ್ರನೇ ಮೆಂಬರ್ಸು. ಮುಂದಕ್ಕೆ, ಇಲ್ಲಿಂದ ಮುಂದಕ್ಕೆ ಅದು ದೊಡ್ಡದಾಗಂಗಿದ್ರೆ ಮುಂದಕ್ಕೆ ಹೋಗುತ್ತೆ. ಆಲ್ ರೈಟ್, ಥ್ಯಾಂಕ್ ಯು.